ಆದರೆ 2 ದಿನಗಳ ಕಾರ್ಯಕ್ರಮಕ್ಕೆ ಮಾತ್ರ ನಾವು ಭಾಗವಹಿಸಿದ್ವಿ. ಆಮೇಲೆ ಅನಿಸ್ತು ಎರಡನೇ ದಿನ ನಿಮ್ಮ ಮನೆ ಕಡೆ ಹೊರಡಬೇಕು ಅಂತ ಸಂದರ್ಭದಲ್ಲಿ ಅನಿಸ್ತು ಇನ್ನೂ 2 ದಿವಸ ಇದ್ದೋಗ್ಬೋದಾಯ್ತಲ್ಲ ಅಂತ. ನಮಗೆ ಈ ಥರದಲ್ಲ ಫೋನ್ ಮಾಡಿ ಬೇಗ ಹೋಗೋಣ ಅಂತ ನನಗೆ ಬಿಟ್ಟು ಬರಲಿಕ್ಕೆ ಮನಸ್ಸಿಲ್ಲ. ಅಷ್ಟು ಅದ್ಭುತವಾದ ಕಾರ್ಯಕ್ರಮಗಳು ನೀವು ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಅಷ್ಟು ಜನ ಸಾಧಿಸಿದ್ರು ಅಲ್ವಾ. ಚಂದ್ರನ ತಂಪಲ್ಲ, ನಿಗದ ತಂಪಲ್ಲ, ಸಾಧು ಸಂತರ ದಿವ್ಯ ಸಂಘ, ತಂಪಿರಳು ತಂಪು ಕಬೀರ, ತಂಪಿರಳು ತಂಪು ಅಂತ ಹೇಳ್ತಾರೆ. ಹಾಗೆ ನೀವು ಚಳಿ ಆಗ್ತಾ ಇದೆ, ನಮ್ಗೆ ಆ ತಂಪನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಸಾಧು ಸಂತರು ಒಬ್ಬೊಬ್ಬ ಸಾಧು ಸಂತರು ಅಂತ ಎಷ್ಟೊಂದಿದೆ ಕನ್ನಡದಲ್ಲಿ ಸರಿಸುಮಾರು ಎಷ್ಟೋ ನಮ್ಮೊಂದು ಎಷ್ಟೋ 200 ಜನ ಸನ್ಯಾಸಿಗಳು, ಸ್ವಾಮೀಜಿಗಳು, ಮಾತಾಜಿಗಳ ನಾವು ನೋಡಿದ್ದು ಅವರೊಟ್ಟಿಗೆ ಸಂಗಡ ಬೆಳೆಸಿದ್ದು ಬಹಳ ಸಂತೋಷವನ್ನು ಕೊಡ್ತು. ಸರಿಸುಮಾರು 2,000ಕ್ಕಿಂತ ಹೆಚ್ಚು ಭಕ್ತರದ್ದು ಭಾಗವಹಿಸಿದ್ದು ನಮ್ಗೆ ಇನ್ನೂ ಸಂತೋಷವನ್ನು ಕೊಡ್ತು. ಹಾಗಾಗಿ ಮೈಸೂರು ರಾಮಕೃಷ್ಣ ಆಶ್ರಮ ಅಂತಂದರೆ ಬರೀ ಮೈಸೂರು ರಾಮಕೃಷ್ಣ ಆಶ್ರಮ ಒಂದೇ ಅದು ತನ್ನ ಕಾರ್ಯಚಟುವಟಿಕೆಗಳನ್ನು ಕೇಂದ್ರವಾಗಿ ಮಾಡಿಕೊಂಡಿಲ್ಲ. ಅದರೊಟ್ಟಿಗೆ ಮೈಸೂರು ರಾಮಕೃಷ್ಣ ಆಶ್ರಮ, ನಾವು ಮೈಸೂರು ರಾಮಕೃಷ್ಣ ಆಶ್ರಮ ನೋಡಿದ್ವಿ. ಆನಂತರ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯನ್ನು ನೋಡಿದ್ವಿ. ರಿಮ್ಸೆಯನ್ನು ನೋಡಿದ್ವಿ. ರಿಮ್ಸೆ ಅಂದರೆ ಶ್ರೀರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ರಿಮ್ಸೆ ಅಂತ ಅದು. ಆಮೇಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿಕ್ಕಿರುವಂಥ ವಿವೇಕ ಸ್ಮಾರಕ. ಇಷ್ಟು ಪ್ಲೇಸ್ಗಳನ್ನು ಬಹಳ ಮುಖ್ಯವಾಗಿ ನಾವು ನೋಡಿದ್ವಿ. ಶ್ರೀರಾಮಕೃಷ್ಣ ಆಶ್ರಮ ಮೊದಲು 1925ರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಆರಂಭ ಆಯಿತು. ಆನಂತರ ಬೇರೆ ಬೇರೆ ಕಡೆ ಸ್ಥಳಾಂತರ ಆಗಿ ಮೈಸೂರು ಮಹಾರಾಜರು ಈಗ ಯಾದಗಿರಿ ಜಾಗವನ್ನು ಮೈಸೂರು ಮಹಾರಾಜರು ರಾಮಕೃಷ್ಣ ಆಶ್ರಮ ಕೊಟ್ಟರು. ಅಲ್ಲಿ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ, ಬುಕ್ ಸ್ಟಾಲ್ ಇದೆ, ಸಾಕಷ್ಟು ಸಭಾಭವನಗಳಿವೆ. ಮತ್ತು ವಿಶೇಷವಾಗಿ ಮೈಸೂರು ರಾಮಕೃಷ್ಣ ಆಶ್ರಮವನ್ನು ಯಾವ ಸ್ಮರಣೆ ಮಾಡೋದು ಅಂತಂದರೆ ಪ್ರಕಟಣೆಗಳು. ಶ್ರೀರಾಮಕೃಷ್ಣ ಆಶ್ರಮದ ಸಾಕಷ್ಟು ಪುಸ್ತಕಗಳು, ಅವೆಲ್ಲ ಪುಸ್ತಕಗಳನ್ನು ಓದ್ತೀವಲ್ಲ, ಎಷ್ಟೊಂದು ಪುಸ್ತಕಗಳು ಮೈಸೂರು ರಾಮಕೃಷ್ಣ ಆಶ್ರಮ ಪಬ್ಲಿಷ್ ಆಗಿದೆ. ಹಾಗಾಗಿ ಮೈಸೂರು ರಾಮಕೃಷ್ಣ ಆಶ್ರಮ ಹಲವಾರು ಕಾರಣಗಳಿಂದ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳ್ಬೋದು. ಒಂದು ತನ್ನ ಪುಸ್ತಕಗಳ ಮೂಲಕ ರಾಮಕೃಷ್ಣ ಆಶ್ರಮ ಪ್ರಚಾರವನ್ನು ಪಡ್ಕೊಂಡಿದೆ, ಮತ್ತು ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ಮೂಲಕ ಪ್ರಚಾರವನ್ನು ಪಡ್ಕೊಂಡಿದೆ, ಮತ್ತು ರಿಮ್ಸೆಯ ಮೂಲಕ ತನ್ನ ಜಗತ್ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲರಿಗೂ ಮುಖ್ಯವಾಗಿ ರಾಮಕೃಷ್ಣ ಆಶ್ರಮ ಸಾಕಷ್ಟು ಮಾನವ ಸೇವೆಯ ಮೂಲಕ ತನ್ನ ಪ್ರಖರತೆಯನ್ನು ಪಡ್ಕೊಂಡು ಮುಂದುವರಿತಿದೆ ಅಂತ ಹೇಳ್ಬೋದು. ಮೈಸೂರು ರಾಮಕೃಷ್ಣ ಆಶ್ರಮ ಅಂತಂದರೆ ನನಗೆ ಭಾಳ ಮೈಸೂರು ರಾಮಕೃಷ್ಣ ಆಶ್ರಮ ಯಾಕೆ ಹೋಗಬೇಕು ಅಂತ ಅನಿಸ್ತಾ ಇತ್ತು ಅಂತಂದರೆ, ಅದು ಕುವೆಂಪು ಅವರ ಆಧ್ಯಾತ್ಮಿಕ ತಪೋಕ್ಷೇತ್ರ. ರಾಷ್ಟ್ರಕವಿ ಕುವೆಂಪು ಅವರನ್ನು ನಾವು ಸಾಹಿತ್ಯ ವಿದ್ಯಾರ್ಥಿಯಾಗಿ ಓದ್ಕೊಂಡಿದ್ದರಿಂದ, ಅವರೊಟ್ಟಿಗೆ ಅವ್ರದ್ದೆಲ್ಲ ಜೀವನ ಚರಿತ್ರೆಗಳನ್ನ ಓದಿದ್ರಿಂದ ಕುವೆಂಪು ಅವರು ತಿರುಗಾಡಿದ್ದ ಮೈಸೂರು ರಾಮಕೃಷ್ಣ ಆಶ್ರಮ ನನಗೆ ಭಾಳ ಆಸೆ ಇತ್ತು. ಹಾಗಾಗಿ ದಿಗಂತರೆ ಭಾಳ ಆದರ್ಶವಾಗಿ ಈಡೇರಿಸೋಕ್ಕೆ ಸಂತೋಷ ಆಗ್ತದೆ. ಮತ್ತು ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು